ಯಾವಾಗಲೂ ಬರಗಾಲ ಬಯಲ್ಸೀಮೆ ಅಂತ ಕರೆಸ್ಕೊಳ್ತಾ ಇದ್ದ ವಿಜಯಪುರ ಭಾಗದಲ್ಲೂ ಕೂಡ ಸದ್ಯ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಮಲೆನಾಡಿನಂತಹ ಪರಿಸ್ಥಿತಿ. ಜಿಟಿ ಜಿಟಿ ಮಳೆಯ ನಡುವೆ ಜನ ಈ ಒಂದು ಜೀವನವನ್ನು ಸಾಗಿಸುವಂತಾಗ್ಬಿಟ್ಟಿದೆ. ಜಿಲ್ಲೆಯಾದ್ಯಂತ ದಾಖಲೆಯ ಮಳೆ ಆಗ್ತಾ ಇದೆ. ಹಳ್ಳ ಕೊಳ್ಳಗಳೆಲ್ಲವೂ ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಆ ಜಿಲ್ಲೆಯ ಸಿಂದಗಿ ತಾಲೂಕಿನ ಗೋಲಗೇರಿ ಅನ್ನೋ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಅಫ್ಕೋರ್ಸ್ ಜನ ಕಂಗಾಲಾಗ್ತಾರೆ, ಆತಂಕ ಆಗ್ತಾರೆ. ಹೆಂಗಪ್ಪ ನೀರನ್ನು ಹೊರಗೆ ಹಾಕೋದು ಅಂತ ತಲೆ ಬಿಸಿ ಆಗುತ್ತೆ. ಸುಮಾರು 15ಕ್ಕೂ ಅಧಿಕ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಗ್ರಾಮದ ಜನ ಪರದಾಡ್ತಾ ಇದ್ದಾರೆ. ಭಾರಿ ಮಳೆಯಿಂದಾಗಿ ಜಿಲ್ಲೆಯ ಡೋಣಿ ನದಿ ಉಕ್ಕಿ ಹರಿತಾ ಇದ್ದು ಉತ್ತಮ ಮಳೆಯಿಂದ ರೈತರು ಬಿತ್ತನೆ ಕಾರ್ಯವನ್ನು ಆರಂಭ ಮಾಡೋಕೆ ಸಜ್ಜಾಗ್ತಾ ಇದ್ದಾರೆ. ಅದರ ನಡುವೆ ಇದೀಗ ಬಿತ್ತನೆ ಬೀಜ ಹಾಗೂ ಗೊಬ್ಬರಕ್ಕೆ ತೊಂದರೆ ಆಗದಂತೆ ಸರ್ಕಾರ ಕ್ರಮ ವಹಿಸಬೇಕು ಅಂತ ಕೂಡ ರೈತರು ಆಗ್ರಹಿಸ್ತಾ ಇದ್ದಾರೆ. ಅವರು ತಮ್ಮ ಹೊಟ್ಟೆಪಾಡು ನೋಡ್ಕೊಳ್ತಾ ಇದ್ದಾರೆ. ಮುಂದಿನ ವರ್ಷ ಇಡೀ ವರ್ಷ ಪೈರನ್ನು ಹೆಂಗಪ್ಪ ಮಾಡೋದು, ಬಿತ್ತನೆ ಬೀಜ ಹೆಂಗೆ ಸಂಗ್ರಹಿಸೋದು ಅಂತೆಲ್ಲ. ಮಗದೊಂದು ಕಡೆ ನೀರು ಮಾತ್ರ ಯಾವ ಪ್ರಮಾಣದಲ್ಲಿ ಹರಿತಾ ಇದೆ ಮನೆ ಮುಂದೆ ಅಂದರೆ, ಇವ್ರು ಏನು ನದಿಯಲ್ಲೋ ಅಥವಾ ಹಳ್ಳ ಕೊಳ್ಳದಲ್ಲೇ ಮನೆ ಕಟ್ಕೊಂಡಿದ್ರೇನೋ ಅನ್ನೋ ರೀತಿಯಲ್ಲಿ ಭಾಸವಾಗ್ತದೆ. ಹಳೆ ಗಿಳೆ ಮನೆ ಆಗಿಬಿಟ್ರೆ ಕುಸ್ದು ಹೋಗ್ಬಿಡುತ್ತವೆ, ತಡ್ಕೊಳ್ಳಲ್ಲ ಈ ಪ್ರಮಾಣದಲ್ಲಿ ನೀರನ್ನು. ನೋಡಿ ಅಲ್ಲಿ ಪಾಪ ಆ ಮನೆ ಮಹಿಳೆಯರಿಗೆ ಈಗ ಮನೆಯನ್ನ ಕ್ಲೀನಾಗಿ ಇಟ್ಕೊಳ್ಳೋದೇ ದೊಡ್ಡ ಸಾಹಸ. ನೀರನ್ನೆಲ್ಲ ಹೊರಗಾಕಿ ಮೋಟರ್ ಏನಾದರೂ ವ್ಯವಸ್ಥೆ ಮಾಡ್ಕೊಂಡು ಹೊರಗೆ ಹಾಕಿದ್ರೆ ಸೂಕ್ತ, ಬೇಗ ಹೋಗುತ್ತೆ. ಇಲ್ಲ ಅಂದರೆ ಇದೇ ಕಷ್ಟ. ನೀವು ಹಂಗೆಲ್ಲ ಮಾತಾಡೋದಲ್ರಿ, ನೀವು ಮಾತಾಡೋದಲ್ಲ. ಕರೆಂಟ್ ಇರ್ತಾವ್ರಿ, ಹಾಕಕ್ಕೆ ಹೋಗ್ಬೇಡ್ರಿ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ಮುಂಗಾರಿನ ಅಬ್ಬರ ಜನರ ಜೀವನವನ್ನೇ ಒಂದು ರೀತಿ ಅಸ್ತವ್ಯಸ್ತಗೊಳಿಸಿದೆ. ಇದೀಗ ಜೂನ್ 9 ಮತ್ತು 10ರಂದು ಅಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿತ್ತು. ಕರಾವಳಿ ಭಾಗದಲ್ಲಿ ನಿರಂತರ ಮಳೆ ಆಗ್ತಲೇ ಇದೆ. ಈ ಭಟ್ಕಳ, ಕಾರವಾರ, ಕುಮಟಾ, ಅಂಕೋಲಾ ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಮಲೆನಾಡು ಭಾಗದಲ್ಲೂ ಕೂಡ ಅಬ್ಬರದ ಮಳೆ ಆಗ್ತಾ ಇದೆ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಿ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ಭಾರಿ ಮಳೆಯಿಂದ ಅಂಕೋಲಾ ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಪಾಪ ಸೇಮ್ ಇಲ್ಲೂ ಕೂಡ ಪರದಾಡ್ತಾ ಇದ್ದಾರೆ ಜನ. ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದಲೇ ನ್ಯಾಷನಲ್ ಹೈವೇಗಳು ಜಲಾವೃತ ಆಗ್ತಾ ಇದ್ದಂತೆ ಆ ಭಾಗದಲ್ಲಿ ಪಾಪ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಜೂನ್ 11ರವರೆಗೂ ಕರಾವಳಿ ಭಾಗದಲ್ಲಿ ಹೆಚ್ಚಿನ ಮಳೆ ಆಗುತ್ತೆ ಅಂತ ಸೂಚನೆಯನ್ನು ಕೊಡಲಾಗಿದೆ. ಆಲ್ರೆಡಿ ಇವತ್ತು 9ನೇ ತಾರೀಕು ಅಂದರೆ ಇವತ್ತು ಮತ್ತು ನಾಳೆ ಹಾಗೆ ನಾಡಿದ್ರು ತನಕ ಹೆಚ್ಚು ಮಳೆ ಆಗುತ್ತೆ ಅಂತ ಯಾವುದೋ ಎಲ್ಲೋ ಅಥವಾ ಆರೆಂಜ್ ಅಲರ್ಟ್ ಅಲ್ಲ, ರೆಡ್ ಅಲರ್ಟನ್ನೇ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ರೆಡ್ ಅಲರ್ಟ್ ಅಂದರೆ ವಿಪರೀತವಾಗಿ ಮಳೆ ಆಗುತ್ತೆ, ಯು ಶುಡ್ ಗೆಟ್ ರೆಡಿ ಎಲ್ಲದಕ್ಕೂ ಅಂತ. ಇದರ ನಡುವೆ ಇವತ್ತಿನಿಂದ ಮಳೆ ಇನ್ನೂ ಕೂಡ ಜೋರಾಗುತ್ತೆ. 9, 10, 11 ಅಂತ ಡೇಟನ್ನು ಬೇರೆ ಹವಾಮಾನ ಇಲಾಖೆ ಕೊಟ್ಟಿದೆ. ಅದರಲ್ಲೂ ಈ ನದಿ ಪಾತ್ರದ ಜನರಿಗೆ ಮಾತ್ರ ತುಂಬ ಅಲರ್ಟ್ ಆಗಿರೋಕೆ ಹೇಳಿದ್ದಾರೆ. ಅಲರ್ಟ್ ಆಗಿರಿ ಅಂದರೆ ಇನ್ನೇನಿಲ್ಲ, ಈ ಥರ ಆತಂಕಗಳು ಬಂದಾಗ ನಿಮ್ಮ ನೆಂಟರಿಸ್ಟ್ರ ಮನೆಗೋ ಅಕ್ಕಪಕ್ಕದ ಊರಿನ ಒಳಗೆ ಬೇರೆ ಬೇರೆಯವ್ರ ಮನೆ ಇರುತ್ತವಲ್ಲ, ಗೊತ್ತಿರೋರು ಪರಿಚಯಸ್ಥರ ಮನೆಗೋ ಹೋಗಿ ಅಂತ ಅಷ್ಟೇ. ಅಲರ್ಟ್ ಅಂದ್ರೆ ಇನ್ನೇನು ಇವ್ರು ಛತ್ರಿ ಇಟ್ಕೊಂಡು ರೆಡಿ ಆಗೋಕ್ಕಾಗಲ್ಲ, ಯುದ್ಧಕ್ಕೆ ರೆಡಿ ಆದಂಗೆ ವೆಪನ್ಗಳನ್ನು ಇಟ್ಕೊಂಡಂಗೆ ನೆಂಟರಿಸ್ಟ್ರ ಮನೆಗೆ ಹೋಗಬೇಕಾಗತ್ತೆ. ಅಥವಾ ಈ ಸಾಂತ್ವನ ಕೇಂದ್ರ ಅಂತನೋ ಗಂಜಿ ಕೇಂದ್ರಗಳು ಅಂತನೋ ತಾತ್ಕಾಲಿಕವಾಗಿ ತೆರೆಯುವಂತಹ ಪರಿಸ್ಥಿತಿ ಬಂದರೆ ಅದಕ್ಕೂ ಕೂಡ ಅಲ್ಲಿನ ಜಿಲ್ಲಾಡಳಿತ ರೆಡಿ ಆಗಿರಬೇಕಾಗತ್ತೆ. ಸೊ ಇದು ಕಾರವಾರದ ಚಿತ್ರಣ. कर रही है